ನಮಸ್ಕಾರ ನಾನು ಗುರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇನ್ಮೇಲೆ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಸ್ ಬರ್ತಾ ಇರುತ್ತೆ, ಸೊ ಕೀಪ್ ವಾಚಿಂಗ್. ಇವತ್ತು ನಿಫ್ಟಿ ನೋಡಿದರೆ ತುಂಬ ಸೈಡ್ವೇಸ್ ಆಗಿತ್ತು. ಬರೀ ಒಂದು 100 ಪಾಯಿಂಟಲ್ಲಿ ನಿಫ್ಟಿ ಒಂದು ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿ ನಾವು ನೋಡಿದರೆ ಅವರ್ಲಿ ಟೈಮ್ ಫ್ರೇಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಸೈಡ್ವೇಸ್ ಆಗಿ ನಿಫ್ಟಿ ಇತ್ತು ಅಂತಂದೇಳಿ. ಇವತ್ತು ಬ್ರಾಡರ್ ಇಂಡೈಸಸ್ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ಎಂದು ಸೆನ್ಸೆಕ್ಸ್ ಒಂದು 250 ಪಾಯಿಂಟ್ ರೇಂಜಲ್ಲೇ ಇವತ್ತು ಹೋಲ್ ಡೇ ಒಂದು ಟೈಮ್ ಪಾಸ್ ಮಾಡಿದೆ. ಕಂಟಿನ್ಯೂಸ್ ಆಗಿ ನಿಫ್ಟಿಲಿ ಏನೊಂದು ರ್ಯಾಲಿ ಸಿಕ್ತು 4-5 ದಿವಸಗಳ ಹಿಂದೆ, ಇಲ್ಲಿ ನೋಡ್ಬೋದು ಈ ರ್ಯಾಲಿ ಏನು ಸಿಕ್ತು. ಸೊ ಈ ರ್ಯಾಲಿ ಆದಮೇಲೆ ನಿನ್ನೆ ನಮಗೊಂದು ಪ್ರಾಫಿಟ್ ಬುಕ್ಕಿಂಗ್ ನೋಡೋದಕ್ಕೆ ಸಿಕ್ತು ಈ ಒಂದು ಪಾಯಿಂಟಲ್ಲಿ. ಸೊ ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ ಏನಿದೆ ಇವತ್ತು, ಐ ಹೋಪ್ ನಾನು ಅಂದ್ಕೊಂಡಿದ್ದೆ ಇದು 25,500 ಏನಾದರೂ ಬ್ರೇಕ್ ಆದರೆ ಇದು ಇನ್ನು ಇಲ್ಲಿಂದ ಕಂಟಿನ್ಯೂ ಆಗ್ಬೋದು, 25,400ವರೆಗೂ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಫ್ಟಿ ಕಂಪ್ಲೀಟಾಗಿ ಇವತ್ತು ಸೈಡ್ವೇಸ್ ಆಗಿದೆ, 25,500 ಲೆವೆಲ್ನ ಹೋಲ್ಡ್ ಮಾಡಿದೆ. ಸೊ ಒಂದ್ಸಲ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಇನ್ನೊಂದೇನು ಅಂತಂದರೆ ಫ್ರೈಡೆಯ ಒಂದು ಲೋ ಏನಿತ್ತು ಈ ಒಂದು ಪಾಯಿಂಟಲ್ಲಿ ನಿಫ್ಟಿ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿತ್ತು. ಬಟ್ 25,500 ಮೇಲ್ಗಡೆ ಕ್ಲೋಸ್ ಮಾಡೋದ್ರಿಂದ ಒಂದು ಹೋಪ್ಸ್ ಇತ್ತು ಮತ್ತೇನಾದರೂ ಬೌನ್ಸ್ ಆಗಿ ಈ ಒಂದು ರೇಂಜಲ್ಲಿ ಏನಾದರೂ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ 25,600 ರೇಂಜ್ ಏನಿದೆ ಅದು ತುಂಬ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಬನ್ನಿ ಈಗ ನಾವು ಕಡಿಮೆ ಟೈಮ್ ಫ್ರೇಮ್ ಅಂದರೆ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಥವಾ 1 ಅವರ್ ಟೈಮ್ ಫ್ರೇಮಲ್ಲಿ ಏನು ನಮ್ಗೆ ಕಾಣ್ತಾ ಇದೆ ಅಂತ ನೋಡೋಣ. ಶುಕ್ರವಾರ ನೀವು ನೋಡಿ ಒಂದು 4 ಅವರ್ 5 ಅವರ್ ಕ್ಯಾಂಡಲ್ ಏನಾಗಿದೆ ತುಂಬ ಚಿಕ್ಕದು 1 ಅವರ್ ಕ್ಯಾಂಡಲ್ ಇದೇ ಲೆವೆಲಲ್ಲೇ ಕ್ಲೋಸ್ ಮಾಡಿದೆ. ಅದಾದಮೇಲೆ ಫಸ್ಟು ನಿನ್ನೆ ಮಾರ್ನಿಂಗ್ ಫಸ್ಟ್ ಅವರಲ್ಲಿ ಏನಾಯಿತು, ಒಂದೇ ಕ್ಯಾಂಡಲಲ್ಲಿ 1 ಅವರ್ಲಿ ಕ್ಯಾಂಡಲಲ್ಲಿ ಅದು ಬ್ರೇಕ್ ಮಾಡಿ ಕೆಳಗೆ ಬಂತು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು 25,600 ಬ್ರೇಕ್ ಆದಮೇಲೆ ಪ್ರೈಸು ಟ್ರೈ ಮಾಡ್ತು ಒಂದು 3 ಅವರ್ಸ್ ಫುಲ್, ಅಂದರೆ ಆ 25,600 ಬ್ರೇಕ್ ಮಾಡೋದಕ್ಕೆ ಮತ್ತೆ ಆಗಲಿಲ್ಲ, ಮತ್ತೆ ಅಲ್ಲಿಂದ ಕೆಳಗೆ ಬಂತು. ಸೊ ಒನ್ಸ್ 25,500 ಏನು ಲೆವೆಲ್ ಬ್ರೇಕ್ ಆಯಿತು ಈ ಒಂದು ಪಾಯಿಂಟಲ್ಲಿ, ಅಂದರೆ ನಿನ್ನೆ ಡೇ ಲೋ ಕೆಳಗಡೆ ಬಂದೇನು ಅದು ಕ್ಲೋಸ್ ಮಾಡ್ತು, ಅಲ್ಲಿಗೆ ನಾನು ಅಂದ್ಕೊಂಡಿದ್ದು ಇನ್ನೂ ಕೆಳಗೆ ಬರುತ್ತೆ ಅಂತಂದೇಳಿ. ಬಟ್ 25,500 ಮೇಲೇ ಕ್ಲೋಸ್ ಮಾಡ್ತು. ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕಾಣ್ತು ನಮಗೆ, ಅಂದರೆ ಇಟ್ಸ್ ಅ ರೌಂಡ್ ಲೆವೆಲ್. ಇವತ್ತು ನಾವು ನೋಡೋದಾದ್ರೆ 25,500 ರೇಂಜಲ್ಲೇ ನಿಫ್ಟಿ ಒಂದು ಟ್ರೇಡ್ ಮಾಡ್ತಾ ಇದೆ, 25,600 ರೆಸಿಸ್ಟೆನ್ಸು. ಸೊ ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡೋರಿಗೆ ಗೊತ್ತಿರುತ್ತೆ, ಒನ್ಸ್ ಸಪೋರ್ಟ್ ಬ್ರೇಕ್ಸ್ ಇಟ್ ಆ್ಯಕ್ಟ್ ಆಸ್ ರೆಸಿಸ್ಟೆನ್ಸ್ ಅಂತಂದೇಳಿ. ಸೊ ಒನ್ಸ್ ನಿನ್ನೆ ಏನು ಸಪೋರ್ಟ್ನ ಬ್ರೇಕ್ ಮಾಡ್ತು, ಸೊ ಮತ್ತೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಯಿತು. ಇವತ್ತು ಕೂಡ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿ ಮತ್ತೆ 25,500 ರೇಂಜಲ್ಲೇ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ನಾಳೆ ಏನಾದರೂ ಫಸ್ಟ್ ಮಾರ್ನಿಂಗು 25,500 ಏನು ರೇಂಜ್ ಈ ರೇಂಜಿನ ಕಾಣ್ತಿದೆ, ಇಮಿಡಿಯೇಟಾಗಿ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನಾವು 25,400 ರೇಂಜ್ ಏನು ಕಾಣ್ತಾ ಇದೆ ಈ ಒಂದು ಲೆವೆಲಲ್ಲಿ ನೋಡ್ಬೋದು. ಯಾಕಂದರೆ ಈ ಒಂದು ಲೆವೆಲಲ್ಲಿ ಸುಮಾರು ಒಂದು ಪ್ರೈಸ್ ಹಾಲ್ಟ್ ಮಾಡಿ ಒಂದು ಬ್ರೇಕ್ಔಟ್ನ ಕೊಟ್ಟಿರೋದ್ರಿಂದ 25,400 ಒಂದು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಅದಾದಮೇಲೆ 25,500 ಒಂದು ವೆರಿ ಗುಡ್ ಸಪೋರ್ಟ್. ಅಪ್ಸೈಡ್ ನೋಡೋದಾದರೆ 25,600 ಆಸ್ ಯೂಶುವಲ್ ಒಂದು ರೆಸಿಸ್ಟೆನ್ಸ್ ಇದೆ. ಇನ್ ಬಿಟ್ವೀನ್ 25,500 25,600 ಒಂದು ನೋ ಟ್ರೇಡಿಂಗ್ ಝೋನ್ ಅಂತಲೇ ಹೇಳ್ಬೋದು. ಅಂದರೆ ಏನು ಇಲ್ಲಿ ಟ್ರೇಡಿಂಗ್ಗೆ ಅಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಯಾಕಂದರೆ ಇದೇ ರೇಂಜಲ್ಲಿ ಇರೋದ್ರಿಂದ. ಸೊ ನಾಳೆ ಆಲ್ರೆಡಿ ಇವತ್ತು ತುಂಬ ಸೈಡ್ವೇಸ್ ಆಗಿದೆ, ನಾಳೆ ಯಾವುದಾದ್ರು ಒಂದು ರೇಂಜ್ ಬ್ರೇಕ್ಔಟ್ ಆಗ್ಬೋದು. ಐದಾರು ಅದು 25,500 ಬ್ರೇಕ್ ಡೌನ್ ಆಗಿ ಕೆಳಗೆ ಬರ್ಬೋದು, 25,600 ಬ್ರೇಕ್ ಆಗಿ ಮೇಲೆ ಹೋಗ್ಬೋದು. ಸೊ ಲೆಟ್ಸ್ ನಾಳೆ ಏನಾಗುತ್ತೆ ಅಂತ ನೋಡೋಣ. ಇದು ನಾನು ಫ್ಲಾಟ್ ಓಪನ್ ಆದರೆ ಏನಾಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು ಅಂತಂದರೆ ಅಲ್ಲಿ ನಾವು ಪ್ರೈಸ್ ಆಕ್ಷನ್ ಏನಾಗುತ್ತೆ ನೋಡಿಕೊಂಡು ಅದರ ಮೇಲೆ ನಾವು ಡಿಸಿಷನ್ಸ್ನ ತೊಗೊಳ್ತೀವಿ. ಸೊ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ರೆಗ್ಯುಲರ್ ಮಾರ್ಕೆಟ್ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.